ಹಲೋ ಮಲ್ನಾಡು. ಈ ವಿಡಿಯೋ ನೋಡೋ ದೇವ್ರುಗಳಿಗೆಲ್ಲ ನಮಸ್ಕಾರ. ಇವತ್ತು ಬನ್ನಿ ಅಂತ ಕರೆದ್ಬಿಟ್ಟು ಎತ್ಲ ಹೋದ್ರು ಅಂತ ಅನ್ಕೋಬೇಡಿ. ಇವತ್ತು ಚಟ್ಟೆ ಸೊಪ್ಪು ಚಟ್ನಿ ಮಾಡೋಣ ಅಂತ ತಗೋಬರೋಣ ಅಂತ ಹೊರಟಿದ್ದು. ಅದಕ್ಕೆ ನಿಮ್ಮನ್ನ ಬನ್ನಿ ಅಂತ ಕರೆದೆ. ನಮ್ಮಲ್ಲಿ ಚಟ್ಟೆ ಸೊಪ್ಪಿಗೇನೋ ಬರ ಏನಿಲ್ಲ. ಅದನ್ನು ಚಟ್ಟೆ ಸೊಪ್ಪಿನ ಚಟ್ನಿ ಪಲ್ಯ ಎಲ್ಲ ಮಾಡ್ಬೋದು. ನೋಡಿಲಿ, ಇವೇ ಚಟ್ಟೆ ಸೊಪ್ಪು. ಚಟ್ಟೆ ಸೊಪ್ಪಿನ ಕುಡಿ ಕುಯ್ಕೋಬೇಕು. ಕುಯ್ಕೊಂಡು ಚೆನ್ನಾಗಿ ಸೋಸ್ಕೋಬೇಕು. ಹುಳ ಪಟ್ಟೆ ಇದ್ದರೆ ಸ್ವಲ್ಪ ಕಷ್ಟ ಅಂತ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಕೆಲವರು ಈ ಟೈಮಲ್ಲೆಲ್ಲ ಹೊರಗಡೆಯಿಂದ ಟ್ರಿಪ್ ಕಿಪ್ಪಿಗಂತ ಬರ್ತಾರೆ. ಬಂದರೆ ಸುಮ್ಮನೆ ಹೋಗಬೇಡಿ. ಯಾಕಂದರೆ ನಮ್ಮ ಮಲೆನಾಡು ಕಡೆ ಎಲ್ಲ ಈ ಚಟ್ಟೆ ಸೊಪ್ಪು ಕಾಕಿ ಸೊಪ್ಪೆಲ್ಲ ರೋಡ್ ಸೈಡೆಲ್ಲ ಬೆಳ್ಕೊಂಡು ಬಿದ್ದಿರ್ತದೆ. ಅದನ್ನೇ ಒಂದು ಮುಷ್ಟಿ ತಗೊಂಡು ಹೋಗಿ ಮನೇಲಿ ಅಮ್ಮವರಿಗೆಲ್ಲ ಕೊಟ್ಟರೆ ಅವರಿಗೂ ಖುಷಿಯಾಗುತ್ತೆ. ಏನೋ ನಮ್ಮ ಮಕ್ಕಳು ಏನೋ ತಂದಾರಲ್ಲ, ಇದನ್ನೊಂದು ಮಾಡಿಕೊಡೋಣ ಅಂತ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಕಾಡಲ್ಲಿರೋ ಸೊಪ್ಪೆಲ್ಲ ತಿಂತೀಯಾ ಇದೇನೇನೋ ಅಂತ ಅನ್ಕೋಬೇಡಿ. ಇದು ಹೊಟ್ಟೆಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿಗೂ ತೃಪ್ತಿ ಅನ್ನಿ. ಈಗೆಲ್ಲ ಪ್ಯಾಟಿಲೆಲ್ಲ ತರೋ ತರಕಾರಿ ಒಂದು ಚೂರು ರುಚಿ ಇರೋದಿಲ್ಲರಿ. ಎಂಥ ತರಕಾರಿ ಒಂದು ದಿನ ತಂದರೆ 2ನೇ ದಿನ ಬಿಟ್ಟು 4ನೇ ದಿನಕ್ಕೆ ಎಲ್ಲ ಕೊಳ್ತ್ಕೊ ಬಿದ್ದಾಗಿ ಹೊತ್ತು ನೋಡಿ. ಎಷ್ಟು ಗೊಬ್ಬರ ಹಾಕಿರ್ತಾರೋ ಏನೋ. ಹಾಗೆ ನಾನು ಇಲ್ಲಿ ಕರಿ ಸುಟ್ಟಿದ್ರು. ಕರಿ ಅಂದರೆ ನಮ್ಮಲ್ಲಿ ವೇಸ್ಟ್ ಕಸ ಕಡ್ಡಿ ಎಲ್ಲ ಹಾಕಿ ಸುಟ್ಟಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಗಿಡ ಹಾಕಿದ್ದೆ ನಾನು. ಕೊತ್ತಂಬರಿ ಗಿಡ ಅಂದರೆ ಕೊತ್ತಂಬರಿ ಕಾಳು, ಮನೇಲಿರೋ ಕೊತ್ತಂಬರಿ ಕಾಳನ್ನೇ ಹಾಕಿದ್ದೆ. ಅದು ನೋಡಿದ್ರೆ ಇಷ್ಟಿಷ್ಟುದ್ದ ಬಂದಿದ್ದು. ಸರಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಸೊಪ್ಪು ಬೇಕಿತ್ತು ಅಂತ ಹೇಳಿ ಅಲ್ಲೇ ಚೆನ್ನಾಗಿ ಕರಿ ಬಿದ್ದ ಜಾಗದಲ್ಲೇ ಒಳ್ಳೆ ಚೆನ್ನಾಗಿ ಹುಟ್ಟಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ತಗೊಂಡೆ. ಉಂಡೆಲ್ಲ ಆದಮೇಲೆ ಈಚೆ ಕಡೆ ನಮ್ಮನೆ ಹತ್ರನೇ ಪ್ಯಾರ್ಲೆ ಮರ ಇತ್ತು. ಪ್ಯಾರ್ಲೆ ಮರ ಅಂದರೆ ಹೈಬ್ರಿಡ್ ಅಂತಾರಲ್ಲ, ಅದು ಈ ಮಳೆಗಾಲದಲ್ಲಿ ಬಿಟ್ಟಿತ್ತು ಮರ. ತಿನ್ನೋರು ಯಾರೂ ಇರಲ್ಲ. ಆದರೆ ಅದ್ರ ಒಳಗಡೆ ಮಾತ್ರ ನೀರೇ ನುಗ್ಗಿರಲ್ಲ. ಭಾರಿ ರುಚಿ ಇತ್ತು ಅನ್ನಿ. ತಿನ್ನೋದಾದರೆ ಬರೀ ಸಿಪ್ಪೆ ಮಾತ್ರ ತಿನ್ಕೋಬೇಕಿತ್ತು. ಅಷ್ಟೊತ್ತಿನೊಳಗೆ ನಾ ತಿನ್ನೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ತಿಂದಿದ್ರು ಅನ್ನಿ. ಗಿಳಿಗೆ ಅವು ಇವು ಕಾಗೆ ಹಕ್ಕಿ ಪಕ್ಕಿ ಎಲ್ಲ ತಿಂದಿದ್ದು ಪ್ಯಾರ್ಲೆ ಹಣ್ಣು. ಅದು ಇಷ್ಟಿಷ್ಟು ದೊಡ್ಡ ಇದ್ದು. ಇದೇ ಪ್ಯಾರ್ಲೆ ಹಣ್ಣು ಪ್ಯಾಟಿಗೆ ಹೋದರೆ ಕೆಜಿಗೆ 150-200 ರೂಪಾಯಿ ಅಂತಾರೆ. ಮನೆ ಹತ್ರ ಇದ್ದರೆ ಪ್ಯಾರ್ಲೆ ಹಣ್ಣು ತಿನ್ನೋದು ಬೇಡ, ಎಂಥದ್ದು ಬೇಡ ಅಂತ. ಈಗ ಕೊಳ್ತ್ಕೊಂಡೆಲ್ಲ ಕೆಳಗೆಲ್ಲ ಭಾರಿ ಬಿದ್ದಿತ್ತು. ಇದು ತಿನ್ನೋಕ್ಕೆಲ್ಲ ನಮ್ಮ ಕಡೆ ಮುಟ್ಟೋ ಸಮೇತನೂ ಹೋಗಲ್ಲ. ಹಾಗೆ ಚಟ್ಟೆ ಸೊಪ್ಪು ತಗೊಂಡು ಮನೆ ಕಡೆ ಬಂದೆ. ಇನ್ನೇನು ಮಾಡೋದು, ಶಾಲೆಗೆಲ್ಲ ಮಕ್ಕಳು ಹೊರಡೋ ಹೊತ್ತಾತು. ಅವಕ್ಕೊಂಚೂರು ತಿಂಡಿ ಮಾಡಿ ಕಡುಬು ಮಾಡಿದ್ದೆ. ಅವಕ್ಕೆ ಅಂಥ ಪಲ್ಯ ಇಲ್ಲ. ಹಂಗಾಗಿ ಚಟ್ಟೆ ಸೊಪ್ಪು ಚಟ್ನಿ ಮಾಡ್ಕೊಡೋಣ ಅಂತ ಬಂದಿದ್ದು. ಇದಕ್ಕೇನು ಹೆಚ್ಚಿಗೆ ಅಂತ ಸಾಮಾನು ಬೇಡ. ಇದಕ್ಕೆ ಶೇಂಗಾ ಬೀಜ ಹಾಕೋದು, ಜೀರಿಗೆ ಹಾಕಬೇಕು. ನಮ್ಮಲ್ಲಿ ಈಗ ಜೀರಿಗೆ ಖಾಲಿ ಆಗಿದ್ದರಿಂದ ನಾ ಜೀರಿಗೆ ಹಾಕ್ಲ. ಇದ್ದರೆ ನೀವೆಲ್ಲ ಜೀರಿಗೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ಬೆಳ್ಳುಳ್ಳಿ, 1-2 ಹಸಿಮೆಣಸು ನಮ್ಮನೇಲಿ ಬೆಳೆದಿತ್ತಲ್ಲ, ಅದೇ 1-2 ಹಣ್ಣಾಗಿದ್ದು ಅವನ್ನೇ ಹಾಕದೆ. ಜೀರಿಗೆ ಮೆಣಸು ಕಿತ್ಕೊಬರೋಣ ಅಂತ ಮಾಡಿದೆ ಮಾರ. ಅಷ್ಟೊತ್ತಿಗೆ ಟೊಯ್ ಮಾತು ಅಂತ ಹೇಳಿ ಹಾಗೆ ಬಂದಿದ್ದು. ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಚಟ್ಟೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೋಸ್ಕೊಂಡಾದ್ಮೇಲೆ ತೊಳ್ಕೊಂಡು ಹಾಕಬೇಕು. ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದು. ಇದಕ್ಕೊಂಚೂರು ಕಾಯಿ ಈರುಳ್ಳಿ ಎಲ್ಲ ಹಾಕೋದು, ಉಪ್ಪು, ಮಿಕ್ಸಿಲಿ ಕಡಿದು ಅಷ್ಟೇ. ಮತ್ತೆ ಅಂಥದ್ದು ಸಂಭ್ರಮ ಅಂತ ಇಲ್ಲ. ಇಂಥ ಅಡುಗೆ ಎಲ್ಲ ಯಾರು ಬೇಕಾದ್ರೂ ಮಾಡ್ಕೋಬೋದು ಆರಾಮಾಗಿ. ಅಂಥದ್ದೇ ಹಾಕಬೇಕು ಇಂಥದ್ದೇ ಹಾಕಬೇಕು ಅಂತೇನಿಲ್ಲ. ಈಗ ನೋಡಿ, ಜೀರಿಗೆ ಇಲ್ಲ, ಆದರೂ ಈ ಚಟ್ನಿ ರುಚಿನೇ ಆಗ್ತದೆ. ಬಿಟ್ಟರೆ ಜೀರಿಗೆ ಹಾಕ್ಲ ಅಂತ ತಕ್ಷಣ ಅದೇನು ಹಾಳೇನಾಗಲ್ಲ. ಎಲ್ಲರ ಮನೇಲೂ ಎಲ್ಲ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಇದ್ದೇ ಅಡುಗೆ ಮಾಡ್ಬೇಕಂತನೂ ಇಲ್ಲ. ಒಂದು ಐಟಮ್ ಇರ್ತದೆ, ಒಂದು ಐಟಮ್ ಇರಲ್ಲ. ಎಂತ ಮಾಡೋಣ, ಎಲ್ಲ ಟೈಮಲ್ಲೂ ಎಲ್ಲ ಸರಿ ಒಂದೇ ಆಗ್ತದಾ? ಆಗಲ್ಲ. ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ತಿನ್ನೋಕ್ಕೊಂದು ಕೂಳಿರಲ್ಲ. ಅಂಥದ್ರಲ್ಲಿ ನಮಗೆ ಈ ಜನ್ಮದಲ್ಲಿ ಇಷ್ಟೊಂದು ಸಿಕ್ಕೈತೆ ಅಂದರೆ ಅದು ಅದೃಷ್ಟನೇ ಸೈ. ಅಂಥದ್ರಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾವು ಕೊರ್ಗೋದು ಬಿಟ್ಕೊಂಡು ಇದ್ದದ್ರಲ್ಲೇ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಅನಿಸಿಕೆ. ನೀವೇನಂತೀರಾ? ಹಾಗೆ ಇದೆಲ್ಲ ಆದಮೇಲೆ ಅದನ್ನು ಅದೇ ಹೇಳಿದ್ನಲ್ಲ, ಹಾಗೆ ಮಾಡಿ ಕಡೆಕಲ್ಲಿದ್ರೆ ಕಡೆಕಲ್ಲಿ ಹಾಕೋದು, ಇಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಕಡ್ಕೋಬೋದು. ಈ ಚಟ್ನಿ ಎಲ್ಲ ಕಡ್ದಾದ್ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡ್ತಾರೆ. ನನಗೆ ಎಣ್ಣೆ ಗಿಣ್ಣೆ ಎಲ್ಲ ಹಾಕೋದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಎಣ್ಣೆ ಹಾಕಲ್ಲ. ಹಾಗೆ ತಿನ್ನೋಕ್ಕೂ ಭಾರಿ ಚೆನ್ನಾಗೇ ಇರ್ತದೆ. ಅಂತೂ ಇಂತೂ ಮಾತಾಡ್ತಾ ಚಟ್ಟೆ ಸೊಪ್ಪಿನ ಚಟ್ನಿ ಆಗೇ ಹೊತ್ತನ್ನಿ. ಇದಕ್ಕೆ ಒಗ್ಗರಣೆ ಬೇಕಾದ್ರೆ ಮಾಡ್ಕೋಬೋದು. ಬೇಡ ಅಂದರೆ ನಮ್ಮ ಕಡೆ ಇರೋ ಕಡುಬಿನ ಜೊತೆ ಹಾಕೊಂಡು ತಿನ್ಬೋದು. ರೊಟ್ಟಿ ಎಲ್ಲದಕ್ಕೂ ಆಗ್ತದೆ. ದೋಸೆ ಗೀಸೆ ಅನ್ನ ಅದು ಇದು ಅನ್ಬೇಡಿ, ಎಲ್ಲದ್ರ ಜೊತೆನೂ ಚೆನ್ನಾಗೇ ಆಗ್ಬೋದು. ಹಾಗೆ ನೀವೊಂದು ಸರಿ ಮಾಡಿ ನೋಡಿ. ಇನ್ನೊಂದು ಸರಿ ಸಿಗ್ತೀನಾ ತಾವು?